ಹೇಳಿದ್ರು ಏನೇ ಮಾತನಾಡಿದ್ರು ಕೂಡ ಮನಸ್ಸಲ್ಲಿರೋದು ನಮಗೆ ನಿಜವಾಗ್ಲೂ ಕಣ್ಣಿಗೆ ಕಾಣಿಸ್ತಾ ಇರೋದೇನಪ್ಪ ಅಂತಂದ್ರೆ ನಾವು ರೆಡಿಯಾಗಿದ್ದೀವಿ ಅನ್ನುವಂತಹ ಸಂದೇಶವನ್ನ ಏನು ರವಾನೆ ಮಾಡ್ತಾ ಇದ್ದಾರೋ ಅಲ್ಲಿನ ಜನತೆಯನ್ನ ಮೆಚ್ಚಿಸೋದಕ್ಕೆ ಅನ್ನೋದು ನಮಗೆ ಕಾಣಿಸ್ತಾ ಇದೆ. ಬಟ್ ಆದರೆ ಒಳೊಳಗೆ ಭಯ ಎದ್ದು ಕಾಣಿಸ್ತಾ ಇದೆ. ಮಿಲಿಟರಿಯಲ್ಲಿ ಸೇನೆ ನಾವು ಸನ್ನದ್ಧವಾಗಿದ್ದೀವಿ ಅಂತ ಹೇಳ್ತಾ ಇರುವಂತಹ ಪಾಕಿಸ್ತಾನ, ಬಟ್ ಆದರೆ ಇಲ್ಲಿ ಗೊತ್ತಾಗ್ತಾ ಇದೆ ಯಾವ ರೀತಿಯಾದಂತಹ ಭಯ ಶುರುವಾಗಿದೆ ಅಂತ ಹೇಳೋದು. ಯಾವ ದೇಶವೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ಚೀನಾ ಅದು ನರಿ ಬುದ್ಧಿ ಬಿಡಿ, ಅದು ಯಾವಾಗಲೂ ಕೂಡ ಸಪೋರ್ಟ್ ಮಾಡ್ತಾನೆ ಇರುತ್ತೆ. ಬಟ್ ಆದರೆ ಬೇರೆ ಬೇರೆ ದೇಶಗಳು ಸಪೋರ್ಟ್ ಮಾಡಬೇಕಲ್ವಾ? ಸೊ ಹಾಗಾಗಿ ಈ ಯುದ್ಧ ಏನಾದರೂ ಸಾರ್ಬಿಟ್ರೆ 24ರಿಂದ 36 ಗಂಟೆಗಳಲ್ಲಿ ಯುದ್ಧ ಸಾರಿದ್ರೆ ಏನ್ ಮಾಡೋದು ಅನ್ನುವಂತಹ ಪ್ರಶ್ನೆ ಅವರಲ್ಲಿ ಕಾಡ್ತಾ ಇದೆ. ಜೊತೆಯಲ್ಲಿ ನೀಟಾಗಿ ಕಂಠಪಾಠ ಮಾಡ್ಕೊಂಡ್ ಬಂದಂಗೆ ಕಾಣಿಸ್ತಿದೆ. ಮತ್ತೇನಿಲ್ಲ, ನಾವು ಪಾಕಿಸ್ತಾನವೇ ಉಗ್ರರ ದಾಳಿಗೆ ಒಳಗಾಗಿದೆ, ತಟಸ್ಥ ಆಗಿ ಒಂದು ಒಳ್ಳೆ ತನಿಖೆಗಳಾಗ್ಲಿ ಅನ್ನೋ ಮಾತುಗಳು ಬರ್ತಾ ಇದೆ ಅಂತಂದ್ರೆ ಭಯ ಇರೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಇವತ್ತು ಕೇಂದ್ರ ಸರ್ಕಾರದ ಸಚಿವ ಸಂಪುಟ ಸಭೆ ಇದೆ ಬೆಳಿಗ್ಗೆ 11 ಗಂಟೆಗೆ. ಸೊ ಈ ಒಂದು ಸಭೆ ಬಹಳಷ್ಟು ಮಹತ್ವವನ್ನು ಕೂಡ ಪಡ್ಕೊಳ್ತಾ ಇದೆ. ಭದ್ರತಾ ಸಂಪುಟ ಸಭೆ ಕೂಡ ನಡೆಯುತ್ತೆ. ಅಂದ್ರೆ ಈ ಒಂದು ಸಚಿವ ಸಂಪುಟ ಸಭೆಗೂ ಮುನ್ನ ಈ ಒಂದು ಸಭೆಯನ್ನು ಕೂಡ ಮಾಡಲಾಗತ್ತೆ. ಈ ಒಂದು ಸಭೆಯಲ್ಲಿ ಏನೆಲ್ಲ ತೀರ್ಮಾನ ಆಗತ್ತೆ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿರುವಂಥದ್ದು. ಪಹಲ್ಗಾಮ್ ದಾಳಿಯ ನಂತರ ಇದು ಮೊದಲ ಸಚಿವ ಸಂಪುಟ ಸಭೆ ಆಗಿರುವಂಥದ್ದು. ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲರೂ ಕೂಡ ಒಮ್ಮತದ ನಿರ್ಧಾರವನ್ನ ಕೂಡ ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ನೆನೆ ನಡೆದಂತಹ ಸಭೆಯಲ್ಲಿ ಈಗ ಸೇನೆಗೆ ಫುಲ್ ಫ್ರೀ ಹ್ಯಾಂಡ್ ಅನ್ನ ಕೂಡ ಕೊಡಲಾಗಿರುವಂಥದ್ದು. ನಾವು ಯಾವುದೇ ವಿಚಾರಕ್ಕೂ ಕೂಡ ಅಡ್ಡಿ ಮಾಡುವುದಿಲ್ಲ, ನೀವು ಯಾವಾಗ ದಾಳಿ ಮಾಡಬೇಕು, ಸಮಯ ಯಾವಾಗ ಆಗಬೇಕು, ಹೇಗಾಗಬೇಕು, ಯಾವ ರೀತಿಯಾಗಿ ದಾಳಿ ಮಾಡ್ತೀರಿ, ಇದೆಲ್ಲವೂ ಕೂಡ ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ಇದೀಗ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಕೂಡ ಕೈಗೊಂಡಿದೆ.